ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಈ ರೀತಿಯ ಸ್ಟಿಕ್ಕರ್ಗಳನ್ನು ನೀವು ಕೂಡ ನೋಡೇ ಇರ್ತೀರಾ. ನಿಮ್ಮೊಂದು ಮನೆಯ ಬಾಗಿಲಲ್ಲಿಯೂ ಕೂಡ ಈ ಒಂದು ಸ್ಟಿಕ್ಕರ್ಗಳನ್ನು ಅಂಟಿಸೇ ಇರ್ತಾರೆ. ಆ್ಯಂಡ್ ಈ ಒಂದು ಸ್ಟಿಕ್ಕರ್ಗಳನ್ನು ಯಾಕೆ ಅಂಟಿಸ್ತಾ ಇದ್ದಾರೆ ಆ್ಯಂಡ್ ಇದರಿಂದ ಏನು ಪ್ರಯೋಜನ ಆ್ಯಂಡ್ ಈ ಒಂದು ಸ್ಟಿಕ್ಕರ್ಗಳನ್ನು ಅಂಟಿಸೋದ್ರಿಂದ ನಮಗೆ ಏನು ಸಿಗಲಿದೆ ಆ್ಯಂಡ್ ಸಬ್ಸಿಡಿ ಸ್ಕೀಮ್ಗಳು ಏನಾದರೂ ಬರ್ತಾ ಇದೆಯಾ ಅಥವಾ ಹೊಸ ಸ್ಕೀಮ್ಗಳು ಏನಾದರೂ ಬರ್ತಾ ಇದೆಯಾ. ಸೊ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಕೊಡ್ತೀನಿ. ಸೊ ವಿಡಿಯೋವನ್ನು ನೀವು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡ್ರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ರಿ, ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಸೊ ಬನ್ನಿ ವಿಡಿಯೋನ ಶುರು ಮಾಡುವ. ಸೊ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಂತಂದ್ರೆ ಖಂಡಿತವಾಗಿಯೂ ಕೂಡ ಈ ಒಂದು ಸ್ಟಿಕ್ಕರ್ಗಳನ್ನು ನೀವು ಕೂಡ ನೋಡೇ ಇರ್ತೀರಾ. ಆ್ಯಂಡ್ ಇದರಿಂದ ಏನು ಸೌಲಭ್ಯಗಳು ಸಿಗ್ತಾ ಇದೆ ಎಂಬುದನ್ನು ಇಲ್ಲಿ ನೋಡುವ. ಆ್ಯಂಡ್ ಇವಾಗ ಸರ್ಕಾರ ಬಂದ್ಬಿಟ್ಟು ಒಂದು ಸರ್ವೆಯನ್ನು ಮಾಡಲು ಮುಂದಾಗಿದೆ. ಆ್ಯಂಡ್ ಈ ಒಂದು ಸರ್ವೆಯನ್ನು ಮಾಡಲಿಕ್ಕೆ ಈ ಒಂದು ಸ್ಟಿಕ್ಕರ್ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟು. ಆ್ಯಂಡ್ ಎಲ್ಲ ಮನೆಗಳಲ್ಲಿಯೂ ಕೂಡ ಈ ಒಂದು ಸ್ಟಿಕ್ಕರ್ಗಳನ್ನ ಇಲ್ಲಿ ಅಂಟಿಸ್ತಾ ಇದ್ದಾರೆ. ಇನ್ನು ಸೆಪ್ಟೆಂಬರ್ 22ರಿಂದ ಈ ಒಂದು ಸರ್ವೆ ಕಾರ್ಯವು ಕೂಡ ಶುರುವಾಗುತ್ತೆ. ಆ್ಯಂಡ್ ಈ ಒಂದು ಸ್ಟಿಕ್ಕರ್ಗಳನ್ನು ಇವಾಗ ಯಾಕೆ ಅಂಟಿಸ್ತಾ ಇದ್ದಾರೆ ಎಂಬುದನ್ನು ಇದೀಗ ನೋಡುವ. ಇಲ್ಲಿ ಸರ್ಕಾರಕ್ಕೂ ಕೂಡ ಬೆನಿಫಿಟ್ ಇದೆ ಆ್ಯಂಡ್ ಅದರ ಜೊತೆಗೆ ಇಲ್ಲಿ ಜನರಿಗೂ ಕೂಡ ಬೆನಿಫಿಟ್ ಇದೆ. ಸೊ ಮೊದಲೇದಾಗಿ ಇದೀಗ ಸರ್ಕಾರಕ್ಕೆ ಯಾವ ರೀತಿ ಬೆನಿಫಿಟ್ ಇದೆ ಎಂಬುದನ್ನು ಇದೀಗ ನೋಡುವ. ಮೊದಲೇದಾಗಿ ಬಂದ್ಬಿಟ್ಟು ಸರ್ಕಾರ ಈ ಒಂದು ಸರ್ವೆಯನ್ನ ಯಾಕೆ ಮಾಡ್ತಾ ಇದ್ದಾರೆ ಎಂಬುದನ್ನ ಇದೀಗ ನೋಡ್ತಾ ಹೋದ್ರೆ, ಜನರ ಜಾತಿ, ಉದ್ಯೋಗ, ಶಿಕ್ಷಣ ಮತ್ತು ಬಡತನ ಇವುಗಳ ಸರ್ವೆಯನ್ನ ಇದೀಗ ಸರ್ಕಾರ ಮಾಡ್ತಾ ಇದೆ. ಇದರಿಂದಾಗಿ ಸರ್ಕಾರಕ್ಕೆ ಕೆಲವೊಂದು ಡೇಟಾಗಳು ಕೂಡ ಇಲ್ಲಿ ಸಿಗತ್ತೆ. ಈ ಮೂಲಕ ಸರಿಯಾದ ಜನರಿಗೆ ಇಲ್ಲಿ ಯಾವ ಒಂದು ಯೋಜನೆಗಳನ್ನ ನೀಡಬೇಕು ಅಂತ ಮುಂದಿನ ದಿನಗಳಲ್ಲಿಯೂ ಕೂಡ ಇಲ್ಲಿ ಡಿಸೈಡ್ ಆಗುತ್ತೆ. ಆ್ಯಂಡ್ ಇಲ್ಲಿ ಯಾವ ರೀತಿಯ ಯೋಜನೆಗಳು ಕೊಡಬೇಕು ಅಂತ ಸರ್ಕಾರ ಮುಂದಿನಗಳಲ್ಲಿ ಡಿಸೈಡ್ ಮಾಡಿಬಿಟ್ಟು ಈ ಒಂದು ಹೊಸ ಯೋಜನೆಗಳನ್ನ ಇಲ್ಲಿ ಸರ್ಕಾರ ನೀಡಲಿಕ್ಕೆ ಮುಂದಾಗುತ್ತೆ. ಇನ್ನು ಎರಡನೇದಾಗಿ ಯಾವ ಒಂದು ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಆ್ಯಂಡ್ ಯಾವ ಒಂದು ರೇಷನ್ ಕಾರ್ಡ್ ಆ ಒಂದು ಕುಟುಂಬ ಪಡೆದುಕೊಂಡಿದೆ, ಯಾವ ಉದ್ಯೋಗವನ್ನ ಮಾಡ್ತಾ ಇದ್ದಾರೆ, ಇನ್ನು ಸರ್ಕಾರಿ ಅಥವಾ ಅರೆ ಸರ್ಕಾರಿ ಉದ್ಯೋಗವನ್ನ ಹೊಂದಿದ್ದಾರಾ, ಇವರಿಗೆ APL ಕಾರ್ಡ್ ಸಿಕ್ಕಿದ್ಯೋ ಅಥವಾ BPL ಕಾರ್ಡ್ ಸಿಕ್ಕಿದ್ಯೋ. ಸೊ ಈ ಎಲ್ಲ ಡಾಟಾಗಳನ್ನ ಇಲ್ಲಿ ಕಲೆಕ್ಟ್ ಮಾಡಿಬಿಟ್ಟು ಆ್ಯಂಡ್ ಇವರು ಯಾವ ವರ್ಗಗಳಿಗೆ ಸೇರ್ತಾರೆ ಅಂತಂದ್ರೆ ಇವರು ಬಡತನ ರೇಖೆಗಿಂತ ಮೇಲಿದ್ದಾರೋ ಅಥವಾ ಕೆಳಗಿದ್ದಾರೋ ಅಥವಾ ಮಧ್ಯಮ ವರ್ಗದಲ್ಲಿದ್ದಾರೋ ಎಂಬುದು ಕೂಡ ಇಲ್ಲಿ ಡಿಸೈಡ್ ಆಗುತ್ತೆ. ಆನಂತರ ಇವರಿಗೆ ಯಾವ ರೀತಿಯ ಯೋಜನೆಗಳನ್ನ ನೀಡಬೇಕು ಅಂತಂದ್ರೆ ಇವರಿಗೆ APL ಕಾರ್ಡ್ಗಳು ಕೊಡಬೇಕು ಅಥವಾ BPL ಕಾರ್ಡ್ಗಳು ಕೊಡಬೇಕು. ಸೊ ಈ ರೀತಿಯ ನಿರ್ಧಾರಗಳು ಕೂಡ ಮುಂದಿನ ದಿನಗಳಲ್ಲಿ ಆಗುತ್ತೆ. ಸೊ ಇದರಿಂದಾಗಿ ಬಡತನ ರೇಖೆಗಿಂತ ಮೇಲಿರೋರು ಕೂಡ BPL ರೇಷನ್ ಕಾರ್ಡ್ ಅನ್ನ ಪಡ್ಕೊಂಡಿರ್ತಾರೆ. ಸೊ ಅಂತವರ ರೇಷನ್ ಕಾರ್ಡ್ಗಳು ಕೂಡ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಇದರಿಂದಾಗಿ ತುಂಬಾ ಜನರಿಗೂ ಕೂಡ ಇಲ್ಲಿ ಸಹಾಯವಾಗುತ್ತೆ. ಸೊ ಈ ರೀತಿಯ ಕಾರ್ಯವನ್ನ ಮಾಡಲಿಕ್ಕೆ ಇದೀಗ ಸರ್ಕಾರ ಮುಂದಾಗಿದೆ. ಇನ್ನು ಜನರಿಗೆ ಇಲ್ಲಿ ಯಾವ ರೀತಿಯ ಲಾಭ ಸಿಗತ್ತೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ, ಮೊದಲೇದಾಗಿ ಸರ್ಕಾರ ನೀಡುವಂತಹ ಅನೇಕ ಯೋಜನೆಗಳು ಬಡವರಿಗೆ ಸಿಗದೆ ಇದರಿಂದ ವಂಚಿತರಾಗ್ತಾ ಇದ್ದಾರೆ. ಇವುಗಳು ಸರಿಯಾಗಿ ನೀಡಿ ಬಡವರಿಗೆ ಸಹಾಯವಾಗಲು ಇದೀಗ ಮುಂದಾಗಿದೆ. ಇನ್ನು ಎರಡನೇದಾಗಿ ಬಂದ್ಬಿಟ್ಟು ಸರ್ಕಾರದಿಂದ ಅನೇಕ ಯೋಜನೆಗಳು ಎಲ್ಲಾ ವರ್ಗದ ಜನರು ಕೂಡ ಇಲ್ಲಿ ಪಡೆದುಕೊಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಸ್ಕೀಮ್ ಆಗಿರ್ಬೋದು, ಹೀಗೆ ಅನೇಕ ಯೋಜನೆಗಳು ಎಲ್ಲರೂ ಕೂಡ ಪಡೆದುಕೊಳ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಸರ್ವೆ ಆದ ಬಳಿಕ ಸರಿಯಾದ ಫಲಾನುಭವಿಗಳಿಗೆ ಮುಂದಿನ ದಿನಗಳಲ್ಲಿ ಸಿಗತ್ತೆ. ಇನ್ನು ಯಾರೆಲ್ಲ ಸರ್ಕಾರದ ಕೆಲವು ಪೆನ್ಷನ್ ಸ್ಕೀಮ್ಗಳು ಸಿಗ್ತಾ ಇಲ್ವೋ ಹಾಗೂ ಸಬ್ಸಿಡಿ ಸ್ಕೀಮ್ಗಳು ಸಿಗ್ತಾ ಇಲ್ವೋ ಅವರುಗಳಿಗೆ ಈ ಒಂದು ಯೋಜನೆಗಳನ್ನ ನೀಡಲಿದೆ. ಇನ್ನು ಉದ್ಯೋಗ ಸೃಷ್ಟಿ ಹಾಗೂ ಉತ್ತಮ ಶಿಕ್ಷಣಕ್ಕೂ ಕೂಡ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗುತ್ತೆ. ಆ್ಯಂಡ್ ಇದರ ಜೊತೆಗೆ ಅನೇಕ ಯೋಜನೆಗಳು ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರ ನೀಡಲಿಕ್ಕೂ ಕೂಡ ಮುಂದಾಗಿದೆ. ಆ್ಯಂಡ್ ಇದರಿಂದಾಗಿ ಈ ಒಂದು ಸರ್ವೆ ಕಾರ್ಯವನ್ನು ಸರ್ಕಾರ ಮಾಡಲಿಕ್ಕೆ ಮುಂದಾಗಿದೆ. ಆ್ಯಂಡ್ ಈ ಒಂದು ಸ್ಟಿಕ್ಕರ್ಗಳು ಕೂಡ ಸರ್ವೆ ಟೈಮ್ನಲ್ಲಿ ತುಂಬಾನೇ ಇಂಪಾರ್ಟೆಂಟು. ಮುಂದಿನ ದಿನಗಳಲ್ಲಿ ಸರ್ವೆಗಳನ್ನ ಮಾಡಿಬಿಟ್ಟು ಹೊಸ ಯೋಜನೆಗಳನ್ನು ಕೂಡ ತರ್ತಾ ಇರ್ತಾರೆ. ಆ್ಯಂಡ್ ಅದರ ಬಗ್ಗೆನೂ ಕೂಡ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಅಪ್ಡೇಟ್ ಅನ್ನ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಕೆಲವೊಂದು ಮಾಹಿತಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು.